ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಿದ್ರೆ ನೋಡೋಣ. ಈಗ ಅಂತಿಮ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ, ಗದಗ ಜಿಲ್ಲೆಯ ಜನತೆ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರವು ಕೂಡ ಹಾವೇರಿ ಜಿಲ್ಲೆಯಲ್ಲೇ ಸೇರ್ತದೆ. ನಾನು ಈ ಕ್ಷೇತ್ರ ನನಗೇನು ಹೊಸದೇನಲ್ಲ. ನಾನು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಹಾವೇರಿ, ಗದಗ ಮತ್ತು ಧಾರವಾಡ 3 ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ ಸ್ಥಳೀಯ ಸಂಸ್ಥೆಗಳಾಗಿ. ಹೀಗಾಗಿ ವ್ಯಾಪಕವಾಗಿರುವಂಥ ಒಂದು ಸಂಬಂಧ, ವ್ಯಾಪಕವಾಗಿರುವಂಥ ಒಂದು ಅತ್ಯಂತ ಆತ್ಮೀಯ ಸ್ನೇಹಿತರು, ಪಕ್ಷದ ಹಿರಿಯರು, ಕಾರ್ಯಕರ್ತರ ಸುದೀರ್ಘವಾದಂಥ ಸಂಬಂಧಗಳಿಲ್ಲಿದೆ. ಹೀಗಾಗಿ ಬಹುತೇಕವಾಗಿ ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ, ಕಳೆದ 3 ಬಾರಿ ಹಾವೇರಿ ಗದಗ ಕ್ಷೇತ್ರದವರು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಯ ನಮ್ಮ ಅಭ್ಯರ್ಥಿಯಾದಂಥ ಶಿವಕುಮಾರ್ ಉದಾಸಿ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಆರಿಸ್ಕೊಂಡು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಈ ದೇಶವನ್ನು ಇನ್ನಷ್ಟು ಸುರಕ್ಷಿತವಾಗಿರುವಂಥ, ಸಮೃದ್ಧ ಆಗಿರುವಂಥ, ಸದೃಢವಾಗಿರುವಂಥ ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕನ್ನುವಂಥ ಏನು ಇಡೀ ದೇಶ ತುಂಬ ಒಂದು ಬಯಕೆ ಇದೆ, ಅದು ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿರೋದನ್ನು ನಾನು ನೋಡಿದ್ದೇನೆ. ನನಗೆ ವಿಶ್ವಾಸ ಇದೆ, ಅತಿ ಹೆಚ್ಚು ಮತಗಳನ್ನು ಈ ಬಾರಿ BJPಗೆ ಲೋಕಸಭಾ ಚುನಾವಣೆಯಲ್ಲಿ ಕೊಡೋ ಮುಖಾಂತರ ಮತ್ತೊಮ್ಮೆ ದೇಶದ ಒಂದು ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿ ಕರೆದಿದ್ದಾರೆ, ಅದಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಕೊಡ್ತಾರೆ ಅನ್ನೋಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ನಾನು ಕೂಡ ಆ ಮಹಾಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಪ್ರತಿಯೊಂದು ಮತವೂ ಕೂಡ ಒಂದು ಆಶೀರ್ವಾದ. ನಿಮ್ಮ ಆಶೀರ್ವಾದದ ಬಲದಿಂದ